ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಇಗ್ನೋ ಪಲ್ಸ್ ಕನ್ನಡ. ಇಂದಿನ ಈ ವಿಡಿಯೋದಲ್ಲಿ ನಾವು ಇಗ್ನೋ ಸ್ಟಡಿ ಮೆಟೀರಿಯಲ್ಸ್ ಬಗ್ಗೆ ಮಾತನಾಡೋಣ. ಈಗ ಜುಲೈ ಅಡ್ಮಿಷನ್ ನಡೆಯುತ್ತಿದೆ. ಇನ್ನೂ ಅಡ್ಮಿಷನ್ ಮಾಡಿಸದವರು ಇದ್ದರೆ ಕೊನೆಯ ದಿನದವರೆಗೆ ಕಾಯದೆ ಆದಷ್ಟು ಬೇಗ ಅಡ್ಮಿಷನ್ ಪೂರ್ಣಗೊಳಿಸಿ. ಲಾಸ್ಟ್ ಮಿನಿಟ್ನಲ್ಲಿ ಮಾಡಿದರೆ ಅನಗತ್ಯ ತೊಂದರೆಗಳು ಎದುರಾಗಬಹುದು. ಅಡ್ಮಿಷನ್ ಮಾಡುವಾಗ ನಿಮಗೆ ಒಂದು ಆಯ್ಕೆ ನೀಡಲಾಗುತ್ತದೆ. ಸಾಫ್ಟ್ ಕಾಪಿ ಬೇಕಾ ಅಥವಾ ಹಾರ್ಡ್ ಕಾಪಿ ಬೇಕಾ ಎಂದು ಕೇಳಲಾಗುತ್ತದೆ. ಹಾರ್ಡ್ ಕಾಪಿ ಆಯ್ಕೆ ಮಾಡಿದರೆ ಮುದ್ರಿತ ಪುಸ್ತಕಗಳನ್ನು ನಿಮ್ಮ ಮನೆಗೆ ಕಳುಹಿಸಲಾಗುತ್ತದೆ. ಅದಕ್ಕಾಗಿ ಶುಲ್ಕ ಸ್ವಲ್ಪ ಹೆಚ್ಚಿರುತ್ತದೆ. ಸಾಫ್ಟ್ ಕಾಪಿ ಮಾತ್ರ ಆಯ್ಕೆ ಮಾಡಿದರೆ ಸುಮಾರು 15% ಶುಲ್ಕ ರಿಯಾಯಿತಿ ಸಿಗುತ್ತದೆ. ಎಲ್ಲ ಪುಸ್ತಕಗಳು PDF ರೂಪದಲ್ಲಿ ಆನ್ಲೈನ್ನಲ್ಲಿ ಲಭ್ಯವಿರುತ್ತದೆ. ಈಗ ಹಾರ್ಡ್ ಕಾಪಿ ಆಯ್ಕೆ ಮಾಡಿದವರಿಗೆ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಇರುತ್ತದೆ: ನನ್ನ ಸ್ಟಡಿ ಮೆಟೀರಿಯಲ್ ಯಾವಾಗ ಬರುತ್ತದೆ, ಆದರೆ ಅದರ ಸ್ಟೇಟಸ್ ಹೇಗೆ ಚೆಕ್ ಮಾಡೋದು? ಇದನ್ನು ತುಂಬಾ ಸುಲಭವಾಗಿ ನೋಡಬಹುದು. ಇಗ್ನೋ ಅಧಿಕೃತ ವೆಬ್ಸೈಟ್ಗೆ ಹೋಗಿ ನಂತರ ಕೆಳಗೆ ಸ್ಕ್ರೋಲ್ ಮಾಡಿದರೆ ಸ್ಟೂಡೆಂಟ್ ಸರ್ವಿಸಸ್ ವಿಭಾಗದಲ್ಲಿ ಸ್ಟಡಿ ಮೆಟೀರಿಯಲ್ಸ್ ಸ್ಟೇಟಸ್ ಎಂಬ ಆಯ್ಕೆ ಕಾಣಿಸುತ್ತದೆ. ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮ್ಮ ಅಡ್ಮಿಷನ್ ಸೈಕಲ್ ಆಯ್ಕೆ ಮಾಡಿ. ಉದಾಹರಣೆಗೆ January 2026 ಅಡ್ಮಿಷನ್ ಆಗಿದ್ದರೆ ಅದನ್ನು ಆಯ್ಕೆ ಮಾಡಿ. ನಂತರ ನಿಮ್ಮ ಎನ್ರೋಲ್ಮೆಂಟ್ ನಂಬರ್ ನಮೂದಿಸಿ ಸಬ್ಮಿಟ್ ಮಾಡಿದರೆ ನಿಮ್ಮ ಸ್ಟಡಿ ಮೆಟೀರಿಯಲ್ನ ಪ್ರಸ್ತುತ ಸ್ಥಿತಿಯನ್ನು ನೋಡಬಹುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಇಗ್ನೋ ಕಡೆಯಿಂದ ಸ್ಟೇಟಸ್ ಅಪ್ಡೇಟ್ ಆದ ನಂತರ ಮಾತ್ರ ಅದು ಕಾಣಿಸುತ್ತದೆ. ಅಡ್ಮಿಷನ್ ಆದ ತಕ್ಷಣ ಸ್ಟೇಟಸ್ ಕಾಣಿಸುವುದಿಲ್ಲ. ಸಾಮಾನ್ಯವಾಗಿ 3 ರಿಂದ 4 ತಿಂಗಳುಗಳವರೆಗೆ ಸಮಯ ತೆಗೆದುಕೊಳ್ಳಬಹುದು. ಇನ್ನು ನೀವು ಸಾಫ್ಟ್ ಕಾಪಿ ಆಯ್ಕೆ ಮಾಡಿಕೊಂಡಿದ್ದರೆ ಅಥವಾ ಹಾರ್ಡ್ ಕಾಪಿ ಬರುವವರೆಗೆ ಓದು ಪ್ರಾರಂಭಿಸಬೇಕೆಂದಿದ್ದರೆ ಒಂದು ಉತ್ತಮ ಆಯ್ಕೆ ಇದೆ. ಇಗ್ನೋಸ್ ಪೋರ್ಟಲ್ನಲ್ಲಿ ಎಲ್ಲ ಇಗ್ನೋ ಪುಸ್ತಕಗಳ PDF ಉಚಿತವಾಗಿ ಲಭ್ಯವಿರುತ್ತದೆ. ಅಥವಾ ನಿಮ್ಮ ಸಬ್ಜೆಕ್ಟ್ ಕೋಡ್ ಜೊತೆಗೆ ಇಗ್ನೋಸ್ ಎಂದು ಗೂಗಲ್ನಲ್ಲಿ ಹುಡುಕಿದರೂ ಸಂಬಂಧಿತ ಪುಸ್ತಕಗಳನ್ನು ಸುಲಭವಾಗಿ ಪಡೆಯಬಹುದು. ಹೀಗಾಗಿ ಪುಸ್ತಕ ಮನೆಗೆ ಬರುವವರೆಗೆ ಕಾಯದೆ ಈಗಲೇ PDF ಮೂಲಕ ಓದನ್ನು ಆರಂಭಿಸಿ. ಪರೀಕ್ಷೆಯ ಸಮಯ ಬಂದ ಮೇಲೆ ಓದಲು ಆರಂಭಿಸುವುದಕ್ಕಿಂತ ಈಗಿನಿಂದಲೇ ಸ್ವಲ್ಪ ಸ್ವಲ್ಪವಾಗಿ ಓದಿದರೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯುವುದು ಸುಲಭವಾಗುತ್ತದೆ. ಇನ್ನೂ ಅಡ್ಮಿಷನ್ ಮಾಡಿಸಿದವರಿಗೆ ನಮ್ಮ ಸಹಾಯ ಬೇಕಾದರೆ ನೀಡಿರುವ ಸಂಪರ್ಕ ಸಂಖ್ಯೆಗೆ ಕರೆ ಮಾಡಿ. ಇಂತಹ ಇಗ್ನೋ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಟೇಕ್ ಕೇರ್. ಬೈ ಬಾಯ್.